ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅವನೇ ನೋಡ್ಕೋತಾನೆ. ಉಮಾ, ನೀನ್ ಈ ಪೆಟ್ಟಿಗೆಲ್ಲೇ ಇಟ್ಟಿದ್ದ? ನಿಂಗ್ ನೆನ್ಪಿದ್ಯಾ? ಹೌದು ಅತ್ತೆ, ಹೊಸ್ದಾಗಿರೋದಲ್ವಾ, ಕೊಳೆ ಆಗುತ್ತೆ ಅಂತ, ನೀರ್ ಬೀಳುತ್ತೆ ಅಂತ ಭದ್ರವಾಗಿ ಇದ್ರೊಳಗಡೆನೆ ಇಟ್ಟಿದ್ದೆ. ನಾನ್ ಹೊಲಿಬೇಕಾದ್ರೂ ದಿನ ಇದ್ರೊಳಗಡೆನೆ ಇಡ್ತಾ ಇದ್ದೆ. ನನಗ್ ಚೆನ್ನಾಗ್ ನೆನ್ಪಿದೆ ಅತ್ತೆ. ಇವಾಗ ನಾವ್ ಏನ್ ಮಾಡೋದು? ಉಮಾ, ನೀನ್ ಚಿಂತೆ ಮಾಡ್ಬೇಡ. ಮೊದ್ಲೇ ಸುಸ್ತಾಗಿದ್ಯಾ, ಬೇರೆ ಎಲ್ಲಾದ್ರೂ ಇಟ್ಟಿರ್ತೀಯ, ನೆನಪು ಮಾಡ್ಕೊ. ನಾವ್ ಮನೆ ಪೂರ್ತಿ ಹುಡ್ಕೋಣ, ಎಲ್ಲ ಕಡೆ ಹುಡ್ಕೋಣ. ಅಮ್ಮ, ಚಿಂತೆ ಮಾಡ್ಬೇಡಮ್ಮ. ಒಂದ್ ವೇಳೆ ಅಪ್ಪ ಮೂಟೆ ಕಟ್ಟಿ ಎಲ್ಲಾದ್ರೂ ಎತ್ತಿಟ್ಟಿರ್ಬೋದೇನೋ. ನಾನ್ 4 ಸಲ ಮನೆ ಪೂರ್ತಿ ಹುಡ್ಕಾಡ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಪಾಂಡುರಂಗನ್ ವಿಗ್ರಹ ಕಾಣ್ತಾ ಇದ್ದಾಗ್ಲೂ ಕೂಡ ಇದೇ ಪರಿಸ್ಥಿತಿ. ಯಾರ್ ಎತ್ಕೊಂಡು ಹೋಗಿದ್ರು, ಏನಾಯ್ತು ಅನ್ನೋದೇ ಗೊತ್ತಿರ್ಲಿಲ್ಲ. ಆ ಜಮೀನ್ದಾರ್ಗಿಂತ ದೊಡ್ಡ ಕಳ್ಳ ಯಾರಿರ್ತಾರೆ? ಇದೆಲ್ಲ ಅವನ್ ಕೆಲ್ಸನೇ ಆಗಿರುತ್ತೆ. ನಾನಿವಾಗ ಹೇಳ್ತಿದ್ದೀನಿ ನೋಡು, ಅವನ್ಗೆ ಮಾಮೂಲಿ ಸಾವು ಬರಲ್ಲ. ಇವಾಗ ನಮ್ ಸಮಸ್ಯೆಗೆ ಅದು ಮಾತ್ರ ಖಂಡಿತವಾಗ್ಲೂ ಪರಿಹಾರ ಅಲ್ಲ ಅಲ್ವಾ ಅತ್ತೆ? ಕಂಬಳಿ ಹೊಲಿಯೋದಕ್ಕೆ ಗಂಗಾ ಮುಂಚಿತವಾಗಿ ಅವ್ರ ಹತ್ರ ಪಾಪ ದುಡ್ಡು ತಗೊಂಡಿದ್ದಾಳೆ. ಇವಾಗ ಏನ್ ಮಾಡೋದು? ಹೌದು ಉಮಾ, ನಂಗೂ ಭಯ ಆಗ್ತಿದೆ. ಅಮ್ಮ, ಪಾಂಡುರಂಗನ್ ಕಳ್ತನ ಮಾಡ್ದ ಹಾಗೆ ಕದ್ಕೊಂಡ್ ಹೋಗಿರ್ತಾರಾ? ಹಾಗಾದ್ರೆ ನಾವು ಪಾಂಡುರಂಗನ ಹುಡುಕ್ದಾಗ ಅವನ್ ಸಿಕ್ಕದ್ನಲ್ಲ, ಹಾಗೆ ಹುಡುಕಿದ್ರೆ ಕಂಬಳಿಗಳು ಸಿಗ್ತವೆ. ಖಂಡಿತ ಸಿಗ್ತವೆ ಅಮ್ಮ. ಅವೆಲ್ಲಿದ್ರು ಸರಿ, ಪಾಂಡುರಂಗ ಸಿಗೋ ಹಾಗೆ ಮಾಡ್ತಾನೆ. ಇವ್ರೇನು ಇಷ್ಟ್ ಪ್ರಶಾಂತವಾಗಿ ಕೂತಿದ್ದಾರೆ? ಬಿಡ್ಬಾರ್ದು, ಏನಾದ್ರೂ ಒಂದ್ ಸಮಸ್ಯೆ ಸೃಷ್ಟಿ ಮಾಡ್ಬೇಕು. ದಿನಾ ಇವ್ರನ್ನ ರೊಚ್ಚಗೆಬ್ಬಿಸ್ತಾ ಇರ್ಬೇಕು. ನಾನು ಮಹಾ ಬುದ್ಧಿವಂತೆ ಅಂತ ಅವರು ಅನ್ಕೊಳ್ಳೋ ಹಾಗೆ ಮಾಡ್ಬೇಕು. ಏನು ಅಂದ್ರೆ, ನೀವು ಗಮನಿಸಿದ್ರಾ? ಒಳಗಡೆಯಿಂದ ಏನು ಶಬ್ದ ಬರ್ತಾ ಇಲ್ಲ. ಚೇಳ್ ಕಚ್ಚಿ ಗೋದಾಕ ಸತ್ತೋಗಿರ್ತಾರೀ. ಅದೇಗೆ ಸಾಯ್ತಾಳೆ? ಅವಳಿಗೇನಾದ್ರೂ ಚೇಳು ಕಚ್ಚಿದ್ರೆ ಕಿರಿಚಿ ಕೂಗಾಡೋಳು. ಯಜಮಾನ್ರೇ, ಹಂಗೆ ಏನು ಅಂದ್ರೆ, ದಾಮು ಕರಿತಾ ಇದ್ದಾನೆ. ಏನಾದ್ರೂ ಆ ಚೇಳು ದಾಮು ಕಚ್ತಾ ಹೇಗೆ? ಅಯ್ಯೋಯ್ಯೋ, ಬನ್ನಿ ಬೇಗ ಹೋಗಿ ನೋಡೋಣ. ಯಜಮಾನ್ರೇ, ಬೇಗ ಬನ್ನಿ ಯಜಮಾನ್ರೇ. ಯಾಕೋ ಕಿರಿಸ್ತಾ ಇದೀಯಾ? ಯಾಕೋ, ಏನಾಯ್ತು ನಿನಗೆ? ಅದು ಮಾಯ ಆಗೋಯ್ತು ಯಜಮಾನ್ರೇ, ಚೇಳು. ನಿನಗೆ ನಾನೇನ್ ಹೇಳಿದ್ದೆ? ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾವಲ್ ಕಾಯಿ ಅಂತ ಹೇಳಿದ್ದೆ ತಾನೆ? ಅದನ್ನ ನೋಡ್ಕೊಳ್ದೆ ಏನ್ ಮಾಡ್ತಿದ್ದೆ? ಇಲ್ಲ ಅಂದ್ರೆ ಅಲ್ಲೇ ನಿಂತು ನಿದ್ದೆ ಮಾಡ್ತಾ ಇದ್ದ. ಅಯ್ಯೋ ಯಜಮಾನ್ರೇ, ನಾನು ನೋಡ್ತಾನೆ ಇದ್ದೆ. ಆ ಚೇಳು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಓಡಾಡ್ತಾ ಅಮ್ಮವ್ರ ಹತ್ರ ಹೋಯ್ತು. ಅಮ್ಮವ್ರು ಪಾಂಡುರಂಗನ್ ಜೊತೆ ಮಾತಾಡಿದ್ರು.